ಮುಖಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮರ ಅಂತಂದ್ಮೇಲೆ ಹಣ್ಣಿರ್ಬೇಕು, ಮನೆ ಅಂತಂದ್ಮೇಲೆ ಹೆಣ್ಣಿರ್ಬೇಕು, ಮನುಷ್ಯ ಅಂದ್ಮೇಲೆ ಕಣ್ಣಿರ್ಬೇಕು, ಬೆಳೆ ಬೆಳೆಯಕ್ಕೆ ಮಣ್ಣಿರ್ಲೇಬೇಕು. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರಾತ್ರಿ 8 ಗಂಟೆಗೆ ನಾವು ಬಂದೇ ಬರಬೇಕು. ಯಾಕೆ ಅಂತಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಎಪಿಸೋಡ್ಗೆ ನಮ್ಮ ಲವ್ಲಿ ಜಡ್ಜಸ್ ವೆಲ್ಕಮ್ ಮಾಡೋಣ. ಮಣ್ಣಿನ ಮಗ ಗುರು ಕಿರಣ್ ಸರ್, ಥ್ಯಾಂಕ್ ಯು. ಹಾಗೆ ಮನೆ ಮಗಳು ರಚಿತಾ ರಾವ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇನ್ನು ನಕ್ಷತ್ರಕ್ಕೆ ರೆಡಿ ಆಗಿರುವಂತಹ ಆಸ್ಥಾನ ಕಲಾವಿದರೇ. ನನಗೆ ಹೊರದಂಗಿತ್ತಿತ್ತು. 1 2 3 4 5 ಅಂತ ಎನರ್ಜೆಟಿಕ್ ಆಗಿ ರೆಡಿ ಆಗಿದ್ದಾರೆ. ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡೋಣ, ಬನ್ನಿ ಇವತ್ತಿನ ಮೊದಲ ಸ್ಕಿಟ್ನ ನೋಡೋಣ. ನೆನ್ನೆ ಆಡಿದ ಮಾತೆ ಇವತ್ತು ಮರ್ತೋಗಿರುತ್ತೆ. ಯಾವತ್ತೋ ಕೊಟ್ಟ ಭಾಷೆ, ಇಸ್ಕೊಂಡಿರೋ ಸಾಲ ಯಾವ ಒಂಡ್ರಿ ನೆನಪಿರುತ್ತೆ. ಅಂಥದ್ರಲ್ಲಿ ಪ್ರೀತಿಸಿರೋ ಜೋಡಿಗಳನ್ನ ದೂರ ಮಾಡಿರುವಂತ ದ್ವೇಷ 100 ವರ್ಷಗಳ ಕಾಲ ನೆನಪಿರಕ್ ಸಾಧ್ಯ ಏನಾದ್ರು ಇದೆಯಾ? ನಾನು ನೋವೇ ಚಾನ್ಸೇ ಇಲ್ಲ ಅಂತೀನಿ. ಅದೇ ಈ ಸ್ಕಿಟ್ ನೋಡಿದ್ಮೇಲೆ ನಿಮಗೆ ಒಪಿನಿಯನ್ ಚೇಂಜ್ ಆಗ್ಬೋದು. ಬನ್ನಿ. ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಯವಿ 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 ಯವಿ, ಏನ್ ಯುವರಾಜ ಕುಮಾರವರ್ಮ ಈಗಿಂದೀಗ್ಲೇ ಬರ್ಬೇಕು ಅಂತ ಪಾರಿವಾಳದ ಹತ್ರ ಸಂದೇಶ ಕಳಿಸಿದ್ರಲ್ಲ, ಏನ್ ಸಮಾಚಾರ? ಅಂದುಕೊಂಡಿದ್ದು ಈಡೇರಿದರೆ ನನ್ನ ಪ್ರಿಯತಮೆಗೆ ಮುತ್ತು ಕೊಡುತ್ತೇನೆ ಅಂತ ದೇವರ ಹತ್ತಿರ ಹರಕೆ ಹೊತ್ತುಕೊಂಡಿದ್ದೆ. ಅಂದುಕೊಂಡಿದ್ದು ಈಡೇರಿದೆ, ಹರಕೆ ಪೂರೈಸಬೇಕಲ್ಲವೇ? ಅದಕ್ಕಾಗಿ ಕರೆದೆ. ತಗೋ ಚುಂಬನ. ಯವಿ 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 ಯವಿ, ನಂಗ್ ಬೇಡ. ಮದ್ವೆಗಿಂತ ಮೊದ್ಲೇ ಹಿಂಗೆಲ್ಲ ಮಾಡಿದ್ರೆ ನಮ್ಮ ಹಿರಿಕರು ಮೆಚ್ಚಕ್ಕಿಲ್ಲ, ವೀರಬ್ದವರು ಒಪ್ಪಕ್ಕಿಲ್ಲ. ಓಹೋ, ನಮ್ಮ ದೇವರು ದೇವರಲ್ಲವೇ? ದೈವ ದಿನವಾದಿತು ದೇವಯಾನಿ, ಒಳ್ಳೆ ಅನ್ನ ಬೇಡ. ತಗೋ ಚುಂಬನ. ಹೋಗಿ, ನಂಗ್ ಬೇಡ. ಈ ಹುಡುಗಾಟ ಎಲ್ಲ ಬಿಟ್ಬಿಡಿ. ಸರಿಯಾಗಿದ್ದರೆ ತಗೋ, ನಿನಗಾಗಿ ಈ ಜೇನು ತಂದಿರುವೆ, ಇದನ್ನ ಕುಡಿ. ನಿಮಗ್ ಬೇಡ್ವೇ? ನೀನು ಕುಡಿದಾಗ ನಿನ್ನ ತುಟಿಗೆ ಅಂಟಿದ ಹನಿ ಸಾಕು ನನಗೆ. ಅವೇ ಈ ತುಂಟಾಟ ಎಲ್ಲ ಬ್ಯಾಡ. ಏನು ಯುವರಾಜರಿಗೆ ಹಂಗೆ ಶೃಂಗಾರ ರಸ ತುಂಬಿ ತುಳುಕ್ತಾ ಇದೆ. ಮಹಿಳಾ ವಿರೋಧಿ ಸಂಘದ ಅಧ್ಯಕ್ಷನಾಗಿದ್ದೆ. ನಿನ್ನ ನೋಡಿದ ಮೇಲೆ ಆ ಹುದ್ದೆಗೆ ರಾಜೀನಾಮೆ ನೀಡಿ ನಿನ್ನ ದಾಸನಾಗಿ ಬಿಟ್ಟೆ. ಯುವರಾಜ, ನಿಮ್ ಹಿರಿಕರು ನಮ್ ಪಿರುತಿನೆಲ್ಲ ಒಪ್ತಾರ್ಯೇ? ಪ್ರಿಯೇ, ಮನುಷ್ಯರಿಗೆ ಜಾತಿ ಮತ ಭೇದ ಯಾವುದೂ ಇಲ್ಲ. ಅವೇ ಈಗ್ಲೇ ಈ ಪಾಟಿ ಜಾತಿ ಜಾತಿ ಅಂತಾರೆ, ಇನ್ನು ನೀವು ನೋಡಿದ್ರೆ ಜಾತಿನೇ ಇಲ್ಲ ಅಂತೀರಿ. ನಿನ್ನ ಈ ಮುಗ್ಧತೆ ನನಗಿಷ್ಟವಾಗಿದ್ದು. ಪ್ರಿಯೇ, ನಮ್ಮ ಪ್ರೀತಿ ಸೋಲುವುದೋ ಗೆಲ್ಲುವುದೋ ಒಂದು ತಿಳಿಯದು. ಆದರೆ ನೀನು ಸತ್ತ 5 ಕ್ಷಣಕ್ಕಿಂತ ಜಾಸ್ತಿ ಹೊತ್ತು ನಾನು ಬದುಕಿರುವುದಿಲ್ಲ. ಕುಮಾರವರ್ಮ. ಪ್ರಿಯೇ. ಮಹಾಪ್ರಭು, ಅಲ್ಲಿ ನೋಡಿ, ಇಳಿ ಸಂಜೆಯ ತಂಗಾಳಿಗೆ 2 ಪ್ರಣಯ ಪಕ್ಷಿಗಳು ಹೇಗೆ ಮೈಮರೆತು ನಿಂತಿವೆ. ಇದನ್ನು ನೋಡಿದ ಮೇಲೆ ನಿಮಗೊಂದು ಆಲೋಚನೆ ಬಂದಿರಬೇಕಲ್ಲವೇ? ನೀವು ಹೀಗೆ ನೆನಪು ಬರಿಸಿ ಅರಮನೆಯ 24 ಕೋಣೆಯಲ್ಲಿ ತೊಟ್ಟಿಲು ತೂಗಿಸಿ ಆಯಿತು. ನಮಗಿರೋದು ಒಬ್ಬನೇ ಕುಮಾರನಲ್ಲವೇ? ಅರಮನೆಯಲ್ಲಿ ದಾಸಿಯರಿಲ್ಲವೇ? ಎಷ್ಟೇ ಆದರೂ ನೀವು ರಸಿಕರ ರಾಜರಲ್ಲವೇ? ಪ್ರಭು, ಅವನು ನಮ್ಮ ಕುಮಾರನಂತಿಲ್ಲವೇ? ನಾನು ಈ ಸಾಮ್ರಾಜ್ಯದ ಚಕ್ರವರ್ತಿ. ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ ಅನ್ಯ ಜಾತಿಯವಳೊಂದಿಗೆ ಸಂಬಂಧ ಬೆಳೆಸುವುದೆಂದರೇನು? ನಾನು ಅವರಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಯಾರಲ್ಲಿ? ಅಪ್ಪಣೆ ಪ್ರಭು, ಅವನನ್ನು ಇತ್ತ ಎಳೆದುತ್ತಾ. ಕೇಳದೆ ನಿಮಗೀಗ ದೂರದಲ್ಲಿ ಯಾರು? ಕುಮಾರವರ್ಮ, ಕುಮಾರವರ್ಮ, ನಿಮ್ಮಿರಿಕ್ರು
ನಮ್ ಪಿರುತಿನ ಒಪ್ಪಕ್ಕಿಲ್ಲ ಅಂತ ಹೇಳಿರ್ಲಿಲ್ವಾ? ಎಷ್ಟೇ ಜನ್ಮ ಕಳೆದ್ರು ನಾನಿನ್ನ ಸೇರ್ತೀನಿ ವರ್ಮ. ವರ್ಮ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಪ್ರಭು, ಪ್ರೀತಿಸಿದ ಸ್ವಂತ ಮಗನನ್ನು ಕೊಂದ ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತದೆಯೇ? ಮಹಾರಾಣಿ, ಈಗಷ್ಟೇ ಅಲ್ಲ, ಇನ್ನು 300 ವರ್ಷವಾದರೂ ಈ ಜನರ ಮನಸ್ಸು ಇಷ್ಟು ಪ್ರಬಲವಾಗಿ, ಇಷ್ಟು ಗಟ್ಟಿಯಾಗಿ ಯಾಕೆ ಇನ್ನು ಕ್ರೂರವಾಗಿರುತ್ತದೆ? ಜಾತಿ ಪ್ರೀತಿಯಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಮದುವೆಯಲ್ಲಿ, ರಾಜಕಾರಣದಲ್ಲಿ ಈ ಜಾತಿ ಇದ್ದೇ ಇರುತ್ತದೆ. ಅಂದರೆ ನಾವು ಮಾಡಿದ್ದು ತಪ್ಪಲ್ಲ, ಯಾರು ನೋಡಿಲ್ಲ. ಯಾರು ತಪ್ಪಲ್ಲ ಅಂತ ಹೇಳಿದ್ದು? ನಾನು ನೋಡಿದೆ. ಮಹಾರಾಣಿ, ಆಸೆ ತೀರದ ಆತ್ಮ ಬಿಡುಗಡೆ ಹೊಂದಿದೆ. ಇದರ ಪರಿಹಾರಕ್ಕಾಗಿ ಮೃತ್ಯುಂಜಯ ಯಜ್ಞವನ್ನು ಕೈಗೊಂಡಿರುವೆ. ಯವಿ 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 ನನ್ನ ಕೊಂದ್ರಲ್ಲ, ಕೊಂದ್ರಲ್ಲ, ಬಿಡಲ್ಲ, ಬಿಡಲ್ಲ. ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ, ನರಕ ನರಕ ತೋರಿಸ್ತೀನಿ, ಪಿಶಾಚಿ ಶಕ್ತಿ ಏನು ಅಂತ ತೋರಿಸ್ತೀನಿ. ನಿಮ್ಮ ಮನೆನ ಸ್ಮಶಾನ ಮಾಡ್ತೀನಿ. ಬರ್ತೀನಿ ಬರ್ತೀನಿ, ಎಷ್ಟು ಜನ್ಮ ಆದ್ರೂ ಸೇಡ್ ತೀರ್ಸ್ಕೊಳಕ್ ಬರ್ತೀನಿ. ನಿಮ್ಮ ಸಂತತಿನ ಉಳಿಸೋದೇ ಇಲ್ಲ, ಎಷ್ಟು ಜನ್ಮ ಎತ್ತಿದ್ರು ಬಿಡಲ್ಲ. ಪ್ರಭು, ಇದಕ್ಕೆ ನೀವೇನಾದರೂ ಮಾರ್ಗ ತೋರಬೇಕು. ನಮ್ಮ ಸಂತತಿ ಉಳಿಯಬೇಕೆಂದಾದರೆ ಈ ಆತ್ಮಗಳಿಗೆ ಏನಾದರೂ ಮಾಡಲೇಬೇಕು ಪ್ರಭು. ಪ್ರಭು, ದೇವಯಾನಿ ಸತ್ತಿಲ್ಲ, ಬದುಕಿದ್ದಾಳೆ ಪ್ರಭು. ಹೌದು ಪ್ರಭು, ದೇವಯಾನಿ ಇಲ್ಲೇ ಇದ್ದಾಳೆ. ಪ್ರಭು, ಇದಕ್ಕೆ ನೀವೇನಾದರೂ ಮಾರ್ಗ ತೋರಬೇಕು. ಮಹಾರಾಣಿ, ಭಯ ಪಡಬೇಡಿ. ಈ ಸಮಸ್ಯೆಗೆ ಪರಿಹಾರ ಸಿಗಬೇಕೆಂದರೆ ನಮ್ಮ ಗರುಡಾನಂದ ಸ್ವಾಮಿಗಳಿಂದ ಮಾತ್ರ ಸಾಧ್ಯ. ಗರುಡಾನಂದ ಗುರುಗಳೇ! ಪ್ರಪಂಚದಲ್ಲಿ ಯಾವ ಮಂತ್ರವಾದಿನೂ ಒಂದು ಆತ್ಮವನ್ನ ಸಂಪೂರ್ಣವಾಗಿ ಬಂಧನ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಆತ್ಮಗಳು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಮನೆಯವರು 5 ತಲೆಮಾರುಗಳ ಕಾಲ ಪ್ರಯತ್ನ ಮಾಡಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೊಂದು ಮಾರ್ಗವಿದೆ. ಬೇಡ ಬೇಡ, ನನ್ನನ್ನೇನು ಮಾಡಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ನನ್ನ ಕುಮಾರವರ್ಮನ ನಾನು ಸೇರ್ಬೇಕು, ನನ್ನ ಬಿಟ್ಬಿಡು. ಈ ಆತ್ಮಗಳು 300 ವರ್ಷಗಳ ನಂತರ ಜನ್ಮ ತಾಳ್ತವೆ, ಒಂದಾಗಿ ಆಗ್ತಾರೆ. ಇದನ್ನ ತಪ್ಪಿಸೋದಕ್ಕೆ ಆ ಸೃಷ್ಟಿಕರ್ತನಿಂದಲೂ ಸಾಧ್ಯವಿಲ್ಲ.
ಅವರು ಒಂದಾದಾಗ ಈ ಕಳಶವನ್ನ ಸಮುದ್ರಕ್ಕೆ ಆಹುತಿ ಕೊಡಬೇಕು. ಅಷ್ಟರಲ್ಲಿ ಈ ಕಳಶವನ್ನ ತೆಗೆದರೆ ಒಡೆದರೆ ದೇವಯಾನಿ ಆತ್ಮ ಯಾವುದಾದರೂ ದೇಹಕ್ಕೆ ನುಗ್ಗಬಹುದು. ಇದನ್ನ ಪರಿಹಾರಗೊಳಿಸಬೇಕು ಅಂದ್ರೆ ನನ್ನ ವಂಶಸ್ಥರಿಂದ ಮಾತ್ರ ಸಾಧ್ಯ. ಬಿಡಲ್ಲ. ಇದು ವಿಧಿ ಲಿಖಿತ. ಬರ್ತೀನಿ ತಪ್ಪದೆ ಬರ್ತೀನಿ. ಬಂದು ನಿನ್ನ ರಕ್ತ ಕುಡಿತೀನಿ. 300 ವರ್ಷಗಳ ನಂತರ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮುತ್ತು ಮಲಗಿದೆ. ಡ್ರೈವರ್ಮ, ನಮ್ ಪ್ರೀತಿನ ನಮ್ಮ ಮನೇಲಿ ಒಪ್ಕೊಂಡಾಯ್ತು. ಯಾವಾಗ ಬರ್ತೀಯ ಮನೆಗೆ? ನಿನಗೆ ನಿಮ್ಮ ಅಪ್ಪ ಅಮ್ಮನಿಗೆ ಯಾರಿಗೂ ಗೊತ್ತಾಗದಿರಂಗೆ ಸಸ್ಪೆನ್ಸ್ ಆಗ್ಬಿಡ್ತೀನಿ. ಹಲೋ, ನಮ್ಮಪ್ಪ ಪೊಲೀಸ್. ಅಲ್ಲ, ಈ ಪೊಲೀಸ್ ಇದ್ರೆ ನಮ್ಮ ಪೊಲೀಸ್ ಆಗೋದು. ಚಾಲೆಂಜಾ? ಚಾಲೆಂಜು. ಸರಿ, ಈ ಚಾಲೆಂಜ್ ಅಲ್ಲಿ ಗೆದ್ರೆ ಏನ್ ಕೊಡ್ತೀಯಾ? ರವಿ ಸ್ಕಂದ ವರ್ಮಾ. ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ. ಹಲೋ ಬ್ರದರ್, ನಮಸ್ತೆ. ನಮಸ್ತೆ. ನೀವು? ನಾನು ಪೇಂಟರ್. ಪೇಂಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮ ಹೆಸರು? ರವಿ ವರ್ಮಾ. ದಿ ಗ್ರೇಟ್ ಪೇಂಟರ್ ರವಿ ವರ್ಮಾ ನೀವಾ? ಸಾರ್, ನಾನ್ ನಿಮ್ ದೊಡ್ಡ ಫ್ಯಾನ್ ಸಾರ್. ಹೌದಾ? ತುಂಬಾ ಸೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ಬೀಸ್ತೀರಾ?